ಫ್ರೆಂಡ್ಸ್, ನೋಡಿ ನಾವಿವತ್ತು ಕಟೀಲ್ ದೇವಸ್ಥಾನಕ್ಕೆ ಹೊರಟದ್ದು. ಮೊನ್ನೆ ಕೂಡ ಹೊರಡು ಅಂತೇಳಿ ಎಲ್ಲ ರೆಡಿ ಆದದ್ದು. ಸೊ ಆಗ್ಲಿಲ್ಲ ಹೋಗ್ಲಿಕ್ಕೆ ನಮಗೆ. ಯಾಕೆ ಹೇಳಿದ್ರೆ ನಾವಿಲ್ಲಿ ಹೆಣ್ಮಕ್ಳೆಲ್ಲ ಇರೋದು, ಏನಾದ್ರೂ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ತಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿರ್ಬೋದು. ಮತ್ತೆ ಈಗ ನಾವು ಹಾಗೆ ಹೊರಟದ್ದು. ಸರಿ ಆಗಿದೆ ಹೊರಟಲ್ಲ ಬೇಗ ಬೇಗ. ಹಾಗೆ ನನಗೊಂದು ಸಾರಿ ಉಡುವ ಒಂದು ಇವರ ಅಲ್ಪ ಬೇಕು. ಮಕ್ಕಳು ಸಹ ಮಾಡ್ತಾರೆ, ಮಕ್ಕಳು ಬೇರೆ ಬಿಸಿ ಇದ್ರಿಂದಲ್ಲ ಸೀರೆ ಉಡುವಾಗೆಲ್ಲ ಬೇಕಾಗ್ತದೆ, ಇಲ್ಲದಿದ್ರೆ ನಮಗೆ ಒಂದು ಸಮಾಧಾನ ಆಗುದಿಲ್ಲ. ಮತ್ತೆ ನೋಡಿ ಇಲ್ಲಿ ಬೆಳಿಗ್ಗೆ ಸ್ಟಾರ್ಟ್ ಆಯ್ತು ಕರೆಂಟ್ ಇದು ಪ್ರಾಬ್ಲಮ್. ಇವತ್ತು ಎದ್ದದ್ದು ಲೇಟ್. ಆಮೇಲೆ ಯಾರಿಗೆ ಇವರಿಗೆ ಚಿನ್ನಿಗೆ ರಜೆ ಹಾಕಿಸಿದ್ದು. ಮತ್ತೆ ಇವರು ರಜೆ ಒಂದು ಎಷ್ಟು ದಿನ ರಜೆ ನೀವು? ಒಂದು ವಾರ ರಜೆ ಹಾಕಿದ್ದಾರೆ. ಯಾಕೆ ಹೇಳಿದ್ರೆ ಸ್ವಲ್ಪ ಕೆಲವೆಲ್ಲ ಉಂಟು, ಕೆಲವು ಕಡೆ ಎಲ್ಲ ಹೋಗ್ಲಿಕ್ಕೆ ಉಂಟು. ಅದು ನಿಮ್ಗೆ ನನ್ನ ವಿಡಿಯೋದಲ್ಲೆಲ್ಲ ಗೊತ್ತಾಗ್ತದೆ. ಮತ್ತೆ ಇವತ್ತೆಲ್ಲ ಹೇಳುದಿಲ್ಲ, ಹಾಗೆ ಮೇನ್ ಮಾತ್ರ ಹೇಳುದು ನಾನು. ಹಾಗೆ ರಜೆ ಹಾಕಿದ್ದಾರೆ. ಮತ್ತೆ ಸ್ವೀಟಿಗೆ ರಜೆ ಉಂಟು, ಚಿನ್ನುಗೆ ಇವತ್ತು ರಜೆ ಹಾಕಿಸಿದ್ದು. ಯಾಕೆಂದ್ರೆ ಕಟೀಲ್ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ. ಮತ್ತೆ ಬೆಳಿಗ್ಗೆ ಎಂತ ಆಯ್ತು ಗೊತ್ತುಂಟಾ, ಎಲ್ಲ ಬೆಳಿಗ್ಗೆ ಎದ್ದ ಸಲ ಇಟ್ಟು ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಮ್ಮ ಮನೆ ಕೆಲಸ ಮುಗಿಸಿ ಆಯ್ತು. ಮನೆ ಕೆಲಸ ಎಲ್ಲ ಆಯ್ತು, ಕರೆಂಟ್ ಹೋಯ್ತು. ಎಲ್ಲ ಕೆಲಸ ಬಂದಾಯ್ತು. ಕರೆಂಟ್ ಹೋಯ್ತು. ಕರೆಂಟ್ ಹೋದ ಎಲ್ಲ ಕೆಲಸ ಬಂದಾಗಿಲ್ಲ, ನಮ್ಮ ಐರನ್ ಮಾಡೋ ಕೆಲಸ ಬಂದಾಯ್ತು. ಅದಕ್ಕೋಸ್ಕರ ಇಷ್ಟು ವೇಟ್ ಮಾಡಿದ್ವಿ ನಾವು. ಎಂತ ಮಾಡಿದ್ದೇನೆ ಗೊತ್ತುಂಟು, KB ಹತ್ರ ಇವರಿಗೆ ನಾನು ಜೋರು ಮಾಡಿ ಹೇಳಿದ್ದೆ, KBಗೆ ಕಾಲ್ ಮಾಡಿ 2 ಜೋರು ಮಾಡಿ ಅಂತ. ನೋಡಿ ನಿನ್ನೆ ಬುಧವಾರ ಕರೆಂಟ್ ತೆಗಿತಾರೆ. ಬೆಳಿಗ್ಗೆ ಕರೆಂಟ್ ತೆಗೆದ್ರೆ ಒಂದು ಈವ್ನಿಂಗ್ ಕರೆಂಟ್ ಕೊಡ್ತಾರೆ, 6 ಗಂಟೆಗೆ ಕೊಡ್ತಾರೆ. ಇವತ್ತು ಗುರುವಾರ, ಇವತ್ತು ಕರೆಂಟ್ ತೆಗಿತಾನೆ ಇದ್ದಾರೆ. ಈಗಲೂ ಕೂಡ ಕರೆಂಟ್ ಹೋಯ್ತು ಬಂತು, ಈಗ ಆಗ್ತಾ ಉಂಟು. ನಮ್ಗೆ ಅರ್ಜೆಂಟ್ ಇರುವಾಗ ಕರೆಂಟ್ ಇಲ್ಲ. ನೋಡಿ ಬಟ್ಟೆಗೆ ಐರನ್ ಮಾಡ್ಲಿಕ್ಕೆ ಇತ್ತು, ಹಾಗೆ ಇವರು ಐರನ್ ಮಾಡಿಕೊಂಡು ಕರೆಂಟ್ ಇಲ್ಲ. ಇವರಿಗೆ ಸಹ ಕೋಪ ಬಂತು. ಇವರು ಸಾರಿ ಜೋರು ಮಾಡಿದ್ರು, ಅಲ್ಲಿ KBಗೆ ಮೈನ್ ಆಫೀಸಿಗೆ ಫೋನ್ ಮಾಡಿ ಎಲ್ಲ ಜೋರು ಮಾಡಿದ್ರು, ಸಾರಿ ಮಾತಾಡಿದ್ರು. ತುಂಬಾ ಕೋಪ ಬರ್ತದೆ ಗೊತ್ತುಂಟ. ಈಗ ನಿನ್ನೆ ಫುಲ್ ಕರೆಂಟ್ ತೆಗೆದಿದ್ದಾರೆ. ಒಂದು ಜನಸಾಮಾನ್ಯರಿಗೆ ಅವರು ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ನಿನ್ನೆ ಇಡೀ ದಿನ ಕರೆಂಟ್ ತೆಗೆದು ಕೆಲಸ ಮಾಡ್ಬಹುದಲ್ವಾ, ಹೌದಲ್ವಾ ಅಂತ ಕಮೆಂಟ್ ಅಲ್ಲಿ ಹಾಕಿ. ನಿನ್ನೆ ಬುಧವಾರ ಬೆಳಿಗ್ಗೆಯಿಂದ ಕರೆಂಟ್ ಹೋದದ್ದು 6 ಗಂಟೆಗೆ ಕೊಟ್ಟಿದ್ದಾರೆ. ಸೊ ನಮ್ಗೆ ಗೊತ್ತುಂಟು ಕರೆಂಟ್ ಹೋಗ್ತದೆ ಬುಧವಾರ. ಇಡೀ ನಮ್ಮ ಊರಿಗೆ ಗೊತ್ತುಂಟು. ಅಂದ್ರೆ ಬೆಳಿಗ್ಗೆ ತೆಗೆದ ಕರೆಂಟ್ ಕೊಡುದು ಎಷ್ಟು ಕೆಲವೊಮ್ಮೆ 9 ಗಂಟೆಗೆ ತೆಗಿತಾರೆ, 9:30ಗೆ ತೆಗಿತಾರೆ. ಇದ್ರ ಬಗ್ಗೆ ನಾವು ತುಂಬಾ ಇದು ಮಾಡಿದ್ದೇವೆ, ಅವರ ಜೊತೆ ಮಾತಾಡಿದ್ದೇವೆ ನಾವು. ಒಟ್ಟಾರೆ ಟೈಮಿಗೆ ತೆಗಿತಾರೆ ಆಯ್ತಲ್ಲ. ಆ ಕೆಲಸವನ್ನೆಲ್ಲ ಎಂತ ಇದ್ರು ಕೂಡ ಆ ಟೈಮಲ್ಲಿ ಮಾಡಿ ಮುಗಿಸ್ಬೋದು ಒಂದು ಇಡೀ ದಿವಸದಲ್ಲಿ. ಇವತ್ತೇನ್ ಮಾಡಿದ್ರು ಗೊತ್ತುಂಟ, ಇವತ್ತು ಗುರುವಾರ ಆಟ ಆಡಿಸ್ತಾ ಇದ್ದಾರೆ. ಕರೆಂಟ್ ಕೊಡುದು ತೆಗಿಯುವುದು ಪುನಃ. ನಾವು ಇವರು ಜೋರು ಮಾಡಿದ ಕೂಡಲೇ ಉಂಟಲ್ಲ ರಪ್ಪ ಕರೆಂಟ್ ಬಂತು. ಅದೇ ಹೇಗೆ KB ಅವರು ನಿಮ್ಗೆ ಕೇಳುದು, ನಾವು ಜೋರು ಮಾಡಿದ ಕೂಡಲೇ ಕರೆಂಟ್ ಕೊಡ್ತೀರಲ್ಲ, ಅದೆಂತ ಮ್ಯಾಜಿಕ್ ಮಾಡುದಾ ನೀವು? ಆದ್ರೆ ಜೋರು ಮಾಡಿದ ಕೂಡಲೇ ನೀವು ಎದ್ದೇಳ್ತೀರಾ ಅಷ್ಟು ಬೇಗ? ನಮ್ಮ ನೇಬರ್ಸ್ ಕೂಡ ಹೇಳ್ತಾರೆ, ನೀವು ಬಂದ ಮೇಲೆ ನಮ್ಗೆ ಕರೆಂಟ್ ಇದೊಂದು ಇಲ್ಲಿ ತೊಂದರೆ ಇಲ್ಲ ಅಂತೇಳಿ. ನೀವು ಬಂದ ಮೇಲೆ ನಮ್ಗೆ ತುಂಬಾ ಉಪಕಾರ ಆಗಿದೆ ಊರಿಗೆ ಅಂತೇಳಿ. ರಿಪೇರಿ ಮಾಡುವಂತದನ್ನು ಕರೆಂಟ್ ದಿವಸ ಬುಧವಾರ ದಿವಸ ಫುಲ್ ತೆಗೆದಿರಿ, ಆ ದಿವಸ ರಿಪೇರಿ ಮಾಡಬೇಕು. ಅದು ಬಿಟ್ಟು ಒಂದು ಎನಿ ಟೈಮ್ ನಿಮ್ದು ಕರೆಂಟ್ ಹೋಗುದು. ಒಂದು ದಿವಸ ಕರೆಂಟ್ ಹೋಗದ ದಿವಸ ಇಲ್ಲ ಇಲ್ಲಿ ಕರೆಂಟ್ ತೆಗೆದು. ಮತ್ತೆ ನಾವು ಫೋನ್ ಮಾಡಿ ಜೋರು ಮಾಡೋ ಉಂಟಲ್ಲ, ಟಪ್ಪ ಕರೆಂಟ್ ಬಂದಾಯ್ತು ಫ್ರೆಂಡ್ಸ್. ಇವರು ಜೋರು ಮಾಡೋಕೆ ಸಹ ರಪ್ಪ ಕರೆಂಟ್ ಬಂದಾಯ್ತು, ನಾನು ಜೋರು ಮಾಡೋಕೆ ಸಹ ರಪ್ಪ ಕರೆಂಟ್ ಬಂದಾಯ್ತು. ಅದೆಲ್ಲ ಮ್ಯಾಜಿಕ್ ಮಾಡ್ತಾರ ಅವರು. ಅದಕ್ಕೆ ನಾನು ಹೇಳಿದ್ದು, ನಾನು KB ಅವರು ಕೂಡ ನನ್ನ ವಿಡಿಯೋ ನೋಡ್ತಾ ಇರ್ಬೋದು, ಅವರಿಗೆ ಕೂಡ ನಾನು ಬಿಸಿ ಮುಟ್ಟಿಸಿದ್ದು. ಮತ್ತೆ ಮಳೆಗಾಲಕ್ಕೆ ಶೋ ಮಾಡಿ ಜೋರು ನೆರೆ ಬಂತು, ಜೋರು ಮಳೆ ಬಂತು. ಅಲ್ಲಿ ಹೋಗಿಕೊಂಡು ಎಂತ ಮಾಡುದು ಗೊತ್ತುಂಟ, ಕಂಬದಲ್ಲಿ ಹತ್ತಿದ್ದು. ಅದೆಂತಕ್ಕೆ ಶೋ ಆಫ್ ಮಾಡುದು ಅವರು, ಶೋಗೋಸ್ಕರ ಫೋಟೋ ತೆಗೆಯುದು ಅಷ್ಟೇ. ಅದೇನು ದೊಡ್ಡ ಇದು ಅಲ್ಲ, ದೊಡ್ಡ ನೆರೆ. ಇವರು ದೊಡ್ಡ ಸಾಧನೆ ಮಾಡುದು. ಇವರು ಎಂತ ಸಾಧನೆ ಮಾಡುದು, ಅದನ್ನೆಲ್ಲ ಒಂದು ಫೋಟೋ ತೆಗೆದು ಹಾಕ್ಬೇಕು. ದೊಡ್ಡ ನೆರೆ ಬಂದಾಗ ಇದು ಬಂದಾಗ ಫೋಟೋ ತೆಗೆದು ಆಗ ಟೈಮ್ ಉಂಟು ಫೋಟೋ ತೆಗೆದೆಲ್ಲ ಹಾಕ್ಲಿಕ್ಕೆ. ಇವರಿಗೆ ಪುರ್ಸೊತ್ತುಂಟ ಇದೆಲ್ಲ ಎಂತದ ಗೊತ್ತಿಲ್ಲ. ಇದನ್ನೆಲ್ಲ ಜನರನ್ನು ಮಂಗ ಮಾಡುದು. ನೀವು ಯಾರು ಸಹ ನಂಬಬೇಡಿ. ಕರೆಂಟ್ ಹೋಗುವಾಗ ಬಿಸಿ ಆಗ್ತದುಂಟಲ್ಲ, ಅದ್ರ ನೋವು ಅವರಿಗೆ ಗೊತ್ತುಂಟು. ನಮ್ಮ ಆಫೀಸಿಗೆ ಫೋನ್ ಮಾಡಿದ್ರೆ ಕರೆಂಟ್ ಹೋದಾಗ ಅವಂತೂ ಬಿಲ್ಕುಲ್ ತೆಗಿದಿಲ್ಲ. ಅವ ಅಲ್ಲಿ ಫೋನ್ ಹಾಡ್ಲಿಂತಿದ್ದಾನಪ್ಪ ಆರ್ಡರ್ಲಿಂದ, ಅವರ ತೆಗಿದಿಲ್ಲ ಫೋನ್. ಅವಾಗ ಸತ್ತು ಬೀಳ್ತಾನೆ ಅಲ್ಲಿ. ನಮ್ಮ ನೇಬರ್ಸ್ ಅಲ್ಲಿ ಹೇಳುದು, ಮೇಡಮ್ ನಮ್ಮ ಕಾಲ್ ತೆಗಿದಿಲ್ಲ, ನಿಮ್ಮ ಕಾಲ್ ಹೇಗೆ ತೆಗಿಯುದು? ನಮ್ಗೆ ಕೆಲವೆಲ್ಲ ನಂಬರ್ಸ್ ನಮ್ಮಲ್ಲಿ ಉಂಟು, ಕೆಲವೆಲ್ಲ ಸೀಕ್ರೆಟ್ ನಂಬರ್ಸ್ ನಾವು ಇಟ್ಟುಕೊಂಡಿದ್ದೇವೆ, ನಾವು ಅದಕ್ಕೆ ಕಾಲ್ ಮಾಡ್ತೇವೆ. ಮತ್ತೆ ನಮ್ಗೆ ಸಹ ಗೊತ್ತುಂಟು, ನಾನು ಸಹ ಸಾರಿ ಜೋರು ಮಾಡ್ತೇನೆ. ನಾವು ಬಂದ ಮೇಲೆ ಎಂತ ಇದೆ ಗೊತ್ತುಂಟ, ಈ ಊರಿಗೆ ನಾವು ಬಂದ ಮೇಲೆ ಕರೆಂಟ್ ಸಮಸ್ಯೆ ಸ್ವಲ್ಪ ಕಡಿಮೆ ಆಗಿದೆ. ಯಾಕೆ ಹೇಳಿದ್ರೆ ನಾವು ಕಾಲ್ ಮಾಡಿ ಜೋರು ಮಾಡ್ತಿದ್ದೀವಿ. ನಾವು ನಮ್ಮ ನೇಬರ್ಸ್ ನಮ್ಮನ್ನು ಅಪ್ರಿಶಿಯೇಟ್ ಮಾಡ್ತಾರೆ ಈ ವಿಷಯದಲ್ಲಿ. ನೀವು ಬಂದ ಮೇಲೆ ಈ ಒಂದು ಸಮಸ್ಯೆಗಳು ಕಡಿಮೆ ಆಗಿದೆ. ಮೊದಲೆಲ್ಲ ಕರೆಂಟ್ ಎಂತ ಮೇಡಮ್ ಕರೆಂಟೇ ಇಲ್ಲ ಇಲ್ಲಿ ಅಂತ ಕರೆಂಟ್ ತೆಗೆದು. ಈಗ ನಾವು ಬಂದ ಮೇಲೆ ಆ ರೀತಿಯ ಒಂದು ಸಮಸ್ಯೆ ಇಲ್ಲ. ಸಮಸ್ಯೆ ಇಲ್ಲ. ಬುಧವಾರ ಒಂದು ಕರೆಂಟ್ ತೆಗೆದು ಬಿಡ್ತಾರೆ. ಮತ್ತೆ ಇವತ್ತು ನೋಡಿ, ಇವತ್ತು ನಮಗೆ ತುಂಬಾ ಉಪದ್ರ ಕೊಟ್ಟಿದ್ದಾರೆ. ನಮ್ಗೆ ಅಂತಲ್ಲ, ಜನಸಾಮಾನ್ಯರಿಗೆ
ಒಂದು ಕರೆಂಟ್ ತೆಗೆಯುವುದು, ಒಟ್ಟಾರೆ ತೆಗೆಯುವುದು ಬೇಕಾದಾಗೆ. ಅವರಿಗೆ ಯಾರು ಮರ ಕಡಿಲಿಕ್ಕೆ ಉಂಟಂತೇಳಿ ಕರೆಂಟ್ ತೆಗೆದು ಅದು ಎಂತ ನಮ್ಗೆ ಸಹ ಗೊತ್ತಿಲ್ಲ ಕರೆಕ್ಟ್ ವಿಷಯ. ಅದು ನಾವು ಎಂತ ಮರ ಕಡಿಯೋದಿದ್ರೆ ಸಹ ಬುಧವಾರ ಮಾಡ್ಬೋದಲ್ವಾ? ಯಾಕೆ ಮಳೆಗಳ ಹತ್ತಿರ ಬಂದಿದ್ರೆ ಈ ಕೆಲಸ ಕಾರ್ಯಗಳನ್ನು ಮಾಡುದಿಲ್ಲ ಅವರು, ಎಲ್ಲ ಕಡಿಯುವಂತ ಕೆಲಸವನ್ನು ಮಾಡುದಿಲ್ಲ ಯಾವುದು ಕೂಡ, ಗೊತ್ತಾಯ್ತಲ್ಲ? ನಾವು ಎಷ್ಟು ಸಲ, ಈಗ ನಾನು ಪಂಚಾಯತಿ ಮೆಂಬರ್ ಆಗಿರುವ ಕೂಡ ನಾನು ಹೇಳಿದ್ದೇನೆ, ಎಲ್ಲೆಲ್ಲ ರಸ್ತೆ ಬದಿಯಲ್ಲಿ ಕಂಬದ ಮೇಲೆಲ್ಲ ಗೆಲ್ಲಲ್ಲ ಅಂದ್ರೆ ಅದಕ್ಕೆ ತಾಗ್ತದೆ, ಅದನ್ನೆಲ್ಲ ನೀವು ಕರೆದು ಬಿಡಿ, ಎಲ್ಲ ಕ್ಲೀನ್ ಮಾಡಿಸಿ ಅಂತ ನಾವೇ ಹೇಳಿದುಂಟು. ಹಾಗಾಗಿ ಈ ವಿಷಯವನ್ನ ನಿಮ್ಗೆ ಕೂಡ ಒಂದು ಮುಂದಿಟ್ಟದು ವಿಡಿಯೋದಲ್ಲಿ. ಯಾಕೆ ಹೇಳಿದ್ರೆ ಜನತೆಗೆ ಕೂಡ ಗೊತ್ತಾಗಬೇಕು ಯಾವ ರೀತಿಯೆಲ್ಲ KB ಅವರು ನೋಡಿ ಅವರ ರಿಸೀವರ್ ಅನ್ನು ಕೆಳಗಿಟ್ಟು ಬಿಡ್ತಾರೆ, ಗೊತ್ತುಂಟ? ಇಂಥದೆಲ್ಲ ನಡೀತಾರೆ. ಆದ್ರೆ ನಾವು ಬಿಡುದಿಲ್ಲ, ನಮ್ಮಲ್ಲಿ ಅಂತ ರಿಸೀವರ್ ಕೆಳಗಿಟ್ಟು ನಮ್ಗೆ ಸೀಕ್ರೆಟ್ ನಂಬರ್ಸ್ ಉಂಟು. ಆ ಸೀಕ್ರೆಟ್ ನಂಬರ್ಗೆ ನಾವು ಫೋನ್ ಮಾಡ್ತೇವೆ, ಸಾರಿ 2 ಅವರಿಗೆ ನಾವು ಮತ್ತು ಮಾಡ್ತೇವೆ, ನಾವು ಸಾರಿ ಮಾಡ್ತೇವೆ, ಅದಕ್ಕೆ ಬೇಕಾದ ವ್ಯವಸ್ಥೆ ಕೂಡ ನಾವು ಮಾಡ್ತೇವೆ, ವಿಡಿಯೋದಲ್ಲಿ ಸಹ ಬಿಡ್ತೇವೆ ನಾವು. ಅದಕ್ಕೋಸ್ಕರ ಫ್ರೆಂಡ್ಸ್ ಅದನ್ನು ಹೇಳಿದ್ದು ನಾನೊಂದು ವಿಷಯ. ಮತ್ತೆ ಈಗ ಹೇಗೂ ಲೇಟ್ ಆಯಿತು, ಇನ್ನು ಹೊರಡಬೇಕು, ಹೋಗುವಲ್ಲ, ಸ್ವಲ್ಪ ಹೊತ್ತು ಕೂಡ ಆಯಿತು, ಹಾಗೆ ಬೇಗ ರೆಡಿ ಆದದ್ದು. ಮತ್ತೆ ಇದೇ ಟೈಮಿಗೆ ನಾವು ಹೋಗುದು, ನಮ್ಗೆ ಈ ಟೈಮ್ ಒಂಥರ ಕಂಫರ್ಟೇಬಲ್ ಆಗ್ತದೆ. ಒಂದು 12 ಗಂಟೆ ಕಳೀತು, 12:30, 12:45 ಆಯ್ತು. ಪ್ರಾಕ್ಟೀಸ್ ಮಾಡ್ತಿದ್ರಲ್ಲ, ಯಾವಾಗ ಮಾಡ್ಲಿಕ್ಕೆ ಅದು ಗೊತ್ತಿಲ್ಲ. ಇವರಿಬ್ರು ಬಾರಿ ಪ್ರಾಕ್ಟೀಸ್ ಆಗ್ತಿತ್ತು ಈ ಹೊರಡುವ ನಡುವಾಗಿ ಇಬ್ರು ಕೂಡ. ಅದಕ್ಕೆ ಕೇಳಿದ್ವಿ ಯಾವ ಮಾಡೋದೇ ಬರುವಾಗ ಏನಾದ್ರು ಒಳ್ಳೆ ಸೀನರಿ ಸಿಕ್ಕಿದ್ರೆ ಮಾಡಿ ಮುಗಿಸಿ ಹೇಗೆ ಅಂತ ಆಯ್ತಾ? ಫ್ರಿಜ್ ಅಲ್ಲಿ ಮಾಡೋ, ಫ್ರಿಜ್ ಅಲ್ಲಿ ಫ್ರಿಜ್ ಸೀನರಿ ಸಿಕ್ಕಿದ್ರೆ ನೀವು ಟ್ರೈ ಮಾಡಿ ಆಯ್ತಾ, ಹೇಗೆ ಅಲ್ಲ ಅಂತೇಳಿ. ಹಾಗೆ ಮಾಡ್ತಾರಂತ. ಹೋಗು, ಹೊರಡುವ, ಇನ್ನು ಹೊತ್ತಾಗ್ತದೆ. ಬಾ, ಚಿನ್ನದ ನೋಡಿ ಯಾರೆಲ್ಲ ನೋಡಿ ಕೇಳ್ತಾರೆ ವಿಡಿಯೋದಲ್ಲಿ, ಕಣ್ಣು ಬಿದ್ದಿದೆ, ನೀವು ಹೋಗಿ ಗುತ್ತ ಬಂದಿದೆ, ಅವಳು ತೋರಿಸುದಿಲ್ಲ, ಕಣ್ಣು ಬಿದ್ದಿದೆ ಅಂತೆ. ನಾನು ಅದಕ್ಕೋಸ್ಕರ ಅವಳನ್ನು ಹೀಗೆ ಎಳ್ದುಕೊಂಡು ನಿಲ್ಲಿಸಿದ್ದು, ಅವಳು ಓಡ್ತಾಳೆ ನೋಡಿ. ಆಯ್ತಾ, ನೀರೆಲ್ಲ ಕುಡ್ತೀರಾ ಹೊರಡುವಾಗ? ಹೋಗುವ. ಗಮ್ಮತ್ತಾಗಲೇಬೇಕು ಇಲ್ಲಿ ಬಂದ ಮೇಲೆ. 2 ನಾನು ಇವತ್ತಂತಲ್ಲ, ನೀವೆಂತ ಖಂಡಮ್ ಮಾಡೋದು? ಇವತ್ತೇನೋ ಗೊತ್ತಿಲ್ಲ, ಇವತ್ತು ಪಾಯಸ ಕೂಡ ಒಂಥರ ಸ್ಪೆಷಲ್ ಆಗಿತ್ತು. ದೇವಸ್ಥಾನಕ್ಕೆ ಬಂದೆಲ್ಲ ಪೀಸ್ ಅಷ್ಟೇ. ಹಾಂ, ಹೇಗೆ ಇತ್ತು? ಖುಷಿ ಆಯ್ತಾ? ಮತ್ತೆ ಬೇರೆ ಅಷ್ಟೇ ಊಟದ ಊಟ ಮಾಡಿಕೊಂಡು ಬಂದದಲ್ಲ, ಅದು ಹೇಳೋ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಈಗ ತುಂಬ ಜನರಿದ್ದಾರೆ. ಆಯ್ತು ಅಂದ್ರೆ ನೀವು ಮಾತಾಡೋ ಜನರಿದ್ರು ಕೂಡ ಯಾವಾಗರೆಲ್ಲರೂ ಎಲ್ಲ ಕಡೆ ಕೂಡ ದಿಟ್ಟ ನೇರ ನಿರಂತರ ಬಿಡ್ತಾರೆ. ನಾನು ಇಲ್ಲಿ ಇಲ್ಲಪ್ಪ, ಅದು ನನ್ನ ಮನಸ್ಸೊಳಗೆ ಇರ್ಬೇಕು, ನನ್ನ ಮತ್ತೆ ದೇವರ ನಡುವೆ ಇರುವ ಬೇರೆಯವರಿಗೆಲ್ಲ ಗೊತ್ತಾಗ್ಬೋದು. ಹೌದಾ? ಮತ್ತೆ ದೇವರ ಹತ್ರ ಎಲ್ಲ ಎಂತಲ್ಲ ಪ್ರಾರ್ಥನೆ ಅದೆಲ್ಲ ಹೇಳ್ಬಾರ್ದು, ಅದು ಹೇಳಿದ್ರೆ ಆಗುದಿಲ್ಲ. ಹೌದಾ? ಅದೇ ಎಕ್ಸಾಮಿಗೆಲ್ಲ ಬೇಡಿದ್ದೆ, ಫೈನಲ್ ಎಕ್ಸಾಮ್ ಗೊತ್ತಿಲ್ಲ ಉಮ್ಮ ಯಾರಿಗೂ, ದೇವರಿಟ್ಟಾಗೆ ತುಂಬಾ ಬೇಡಿದ್ದಾನೆ. ಯಾವಾಗಲೂ ಬೇಡುದಿಲ್ಲ. ಇಲ್ಲ ಇಲ್ಲ, ಸ್ವಲ್ಪ ಅರ್ಧ ಗಂಟೆ ಅಲ್ಲೇ ಬಾಕಿ ಇದೆ ಅಂತಲ್ಲ. ಹಾಗೆಲ್ಲ ನಿಮ್ಮ ಒಂದೆರಡು ಮನದಲ್ಲದ ಮಾತನ್ನು ಹೇಳಿದ್ರಲ್ಲ ವಿಡಿಯೋ. ಮತ್ತೆ ಆಯ್ತಾ? ಏನು ನೆಕ್ಸ್ಟ್ ಪ್ರೋಗ್ರಾಮ್? ಕಾರಲ್ಲಿ ನಿದ್ದೆ ಮಾಡುತ್ತಾ? ಇನ್ನು ಐಸ್ ಕ್ರೀಮ್ ತಿಂತಾಳೆ, ಮತ್ತೆ ಇನ್ನೇನು ತಿಂತಾಳೆ, ತನಕ ನಿದ್ದೆ ಮಾಡಿ. 2 ಐಸ್ ಕ್ರೀಮ್ ಕುಕ್ಕಿ ಅಲ್ಲ, ಕಲರ್ ಯಾವುದು? ನಂದು ತೋರಿಸಾಯ್ತಾ ವಿಡಿಯೋ ನೋಡಕ್ಕೆ? 41. ಸುಮ್ಮನೆ ಅದೆಂತ ಶುಪ್, ಅದು ನಜರ್ ದೃಷ್ಟಿ.
ನನ್ನ ಕೂದಲಿಗೆ ದೃಷ್ಟಿ ನಿಂಗೆ ಮತ್ತೆ ಅವಳಿಗೆ ಒಂದು ಸುಮ್ಮನೆ ತೆಗೆದು ಅವಳು ಹಂಗೆ ಬ್ಯಾಗಿಗೆ ಹಾಕಿ ಇಡ್ಕೆ ಬಿಡುದಿಲ್ಲ ಅವಳು ಶೋಕೇಸಲ್ಲಿ ಇಡುದು ಎಂತಕ್ಕಿರ್ತಾರೆ ಅವಳಿಗೆ ಈಗ ಒಂದು ಗೊತ್ತು. ನಾನು ಬ್ಯಾಗಲ್ಲಿ ಬ್ಯಾಗಿಗೆ ಹಾಕುದು, ನೀನು ಎಂತ ಬೇಕಿರಿ ಹೇಳು. ಈಗ ನೀನು ಎಲ್ಲಿಗೆ ಬಂದೆ? ಈಗ ನಾನು ಇಲ್ಲಿ ಎಂತ ಬೇಕು ಹೇಳಿ. ಊಟ ಮಾಡಿದ್ರೆ ಅಷ್ಟೇ. ಬಿಸಿ ಎಂತ ಉಂಟು? ಕೋಡಿ ಉಂಟಾ? ಅಂಬಡಿ. ಕೆಲಸ ಕೋಡಿ, ಬನ್ಸ್, ಪೂರಿ ಬಾಜಿ, ದೋಸೆ. ನೋಡಿ ಹೋಟೆಲ್ ಹೋಗಿ ದೇವಸ್ಥಾನದಲ್ಲಿ ಊಟ ಮಾಡಿ ಬಂದು ಚಿನ್ನು ಇಲ್ಲಿ ಹೋಟೆಲಿಗೆ ಬಂದು ತಿನ್ನೋದು. ನಾನು ಆನ್ ಅದು ಮುಗಿಯೋ ತನಕ ನಾನು ವಿಡಿಯೋ ಆನ್ ಇಡ್ತೇನೆ, ಯಾರು ತಿಂತಾರೆ ನೋಡು. ನನಗೆ ಗೋಳಿ ಬಾಜಿ ಇಷ್ಟ ಇಲ್ಲ, ನನಗೆ ಇದು ಬರ್ತದೆ ಎಂತ ಗೊತ್ತುಂಟು ಕೋಡಿ ಬೇಡ ಗೋಳಿ ಬಾಜಿ ನಿನ್ನೆ ಹೊಟ್ಟೆ ನೋಡು. ನೋಟು ನನಗೆ ಬೇಡ. ಇದು ಮಾಡು ಸ್ವಲ್ಪ ವಿಡಿಯೋ, ನಾನು ಮೇನ್ ಕ್ಯಾರೆಕ್ಟರ್ ವಿಡಿಯೋಕ್ಕೆ ಬರ್ತಾನೆ ಇಲ್ಲ. ಇನ್ನೂ ನನ್ನೊಂದು ಮಾಡು ಅಷ್ಟೇ. ಹಂಗೆ ಅಡಿಲ್ಲ. ಐಡಿಯಲ್ ನಮ್ಮ ಊರಲ್ಲಿ ಮಾತ್ರ ಇದೆ. ಓ ಮೈ ಗಾಶ್, ಈಗ ಬಾಯಿಗೆ ಮಾಡಿ ಮಡಿಗೆ ಇನ್ಸೈಡ್ ಹಾಗೆ ಮಾಡ. ಮಂಗಳೂರಿಂದ ಕಟೀಲಿಗೆ ಬಂದ ಐಸ್ ಕ್ರೀಮ್ ತುಂಬ ಒಂದು ಕ್ರೇಜಿ. ಮಂಗಳೂರಲ್ಲಿದ್ದರೆ ಬೇಡ, ಕಟೀಲಿಗೆ ಬಂದಾಗ ಐಸ್ ಕ್ರೀಮ್ ಅದು ಬಂತು. ಉಂಟು ಸೀನ್ ಇದು ತುಂಬ ಸೀನ್ ಆಗಲಿಕ್ಕಿಲ್ಲ. ಸೊ ಈ ವಿಡಿಯೋನ ನಾವಿಲ್ಲಿಗೆ ಎಂಡ್ ಮಾಡ್ತಿದ್ದೇವೆ ಫ್ರೆಂಡ್ಸ್. ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಬಾಯ್ ಬಾಯ್.